ಪ್ರಭು ಚೌಹಾಣ್ ಪುತ್ರನ ವಿರುದ್ಧ ಈಗ ದೂರು ಸಲ್ಲಿಕೆಯಾಗಿದೆ. ಪಬ್ಲಿಕ್ ಟಿವಿಗೆ ಮಾಜಿ ಸಚಿವ ಪ್ರಭು ಚೌಹಾಣ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನನ್ನ ಮಗ ಏನನ್ನೂ ತಪ್ಪು ಮಾಡಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಇಬ್ಬರಿಗೂ ಕೂಡ ಅದ್ಧೂರಿಯಾಗಿ ನಿಶ್ಚಿತಾರ್ಥವನ್ನ ಮಾಡಿದ್ವಿ. ಆಕೆಯನ್ನ ನನ್ನ ಮಗ ಮಿಸ್ಯೂಸ್ ಮಾಡಿಕೊಂಡಿಲ್ಲ ಅನ್ನೋದು ಮಾಜಿ ಸಚಿವ ಪ್ರಭು ಚೌಹಾಣ್ ಅವರ ಹೇಳಿಕೆ. ಎರಡೂ ಕುಟುಂಬ ಕೂಡ ಒಪ್ಪಿಯೇ ಮದುವೆಯನ್ನ ರದ್ದು ಮಾಡಿದೆ. ನಮ್ಮವರೇ ನನ್ನ ವಿರುದ್ಧ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ನನ್ನ ಮಗ ಯಾವ ತಪ್ಪನ್ನು ಮಾಡಿಲ್ಲ ಅಂಥೇಳಿ ಪ್ರಭು ಚೌಹಾಣ್ ಅವರ ಮಗನ ವಿರುದ್ಧ ದೂರು ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಪಬ್ಲಿಕ್ ಟಿವಿಗೆ. ಮಹಿಳಾ ಆಯೋಗಕ್ಕೆ ಈಗಾಗಲೇ ದೂರು ಸಲ್ಲಿಕೆಯಾಗಿದೆ. ನಿಮಗೆ ಗಮನಕ್ಕಿರಬಹುದು, 2 ವಾರಗಳ ಹಿಂದಷ್ಟೇ ಮದುವೆ ಮಂಟಪದಲ್ಲಿ ಎರಡೂ ಕುಟುಂಬಗಳ ನಡುವೆ ಗಲಾಟೆ ಆದಂತಹ ವಿಡಿಯೋ ಒಂದು ವೈರಲ್ ಆಗಿತ್ತು. ಈಗ ಆ ಯುವತಿಯ ಕಡೆಯವರು ದೂರನ್ನು ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಅದಕ್ಕೆ ಸ್ವತಃ ಪ್ರಭು ಚೌಹಾಣ್ ಅವರೇ ರಿಯಾಕ್ಟ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಯುವತಿಗೆ ವಂಚನೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಭು ಚೌಹಾಣ್ ಅವರ ಪುತ್ರನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಭು ಚೌಹಾಣ್ ಅವರು ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತಹದ್ದು ಪಬ್ಲಿಕ್ ಟಿವಿಗೆ. ಸೊ ಇದರಲ್ಲಿ ಪ್ರಭು ಚೌಹಾಣ್ ಹೇಳೋ ಪ್ರಕಾರ ನೋಡಿ, ಬೀದರ್ನಲ್ಲಿ ಬಿಜೆಪಿಯಲ್ಲೇ ಒಂದಷ್ಟು ಒಳ ಜಗಳಗಳಿದೆ. ಕಳೆದ ಪಾರ್ಲಿಮೆಂಟ್ ಎಲೆಕ್ಷನ್ ಸಂದರ್ಭದಲ್ಲಿ ಏನೇನಾಯಿತು ಅಂತ ನಿಮಗೆಲ್ಲ ನೆನಪಿರಬಹುದು. ಇವರು ಅದನ್ನು ಹೇಳ್ತಿದ್ದಾರೆ ಪ್ರಭು ಚೌಹಾಣ್, ನಮ್ಮವರೇ ನನ್ನ ವಿರುದ್ಧ ಪಿತೂರಿ ಮಾಡ್ತಾ ಇದ್ದಾರೆ, ನನಗೆ ಕೆಟ್ಟ ಹೆಸರು ತರಬೇಕು ಅಂತ. ಎಂಗೇಜ್ಮೆಂಟ್ ಆಗಿದ್ದು ನಿಜ, ಅದ್ಧೂರಿಯಾಗಿ ಎಂಗೇಜ್ಮೆಂಟ್ ಮಾಡಿದ್ವಿ. ಎರಡೂ ಕುಟುಂಬದವರು ಒಪ್ಪಿ ಮದುವೆಯನ್ನು ಸ್ಟಾಪ್ ಮಾಡಿದ್ವಿ. ಬೇರೆ ಬೇರೆ ಏನೋ ಕಾರಣಕ್ಕೋಸ್ಕರ ಆ ಮದುವೆ ನಿಂತು ಹೋಯಿತು. ನನ್ನ ಮಗ ಆಕೆಯನ್ನು ದುರುಪಯೋಗ ಮಾಡಿಕೊಂಡಿಲ್ಲ ಅಂತ ಪ್ರಭು ಚೌಹಾಣ್ ಅವರು ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಪಬ್ಲಿಕ್ ಟಿವಿಗೆ. ಅವ್ರು ಹೇಳೋ ಪ್ರಕಾರ ಯಾವುದೇ ರೀತಿ ಆಗಿಲ್ಲ. ಬಟ್ ಯಾರೋ ಈಕೆಯನ್ನು ನನ್ನ ವಿರುದ್ಧ ಎತ್ತು ಕಟ್ಟಿದ್ದಾರೆ, ನನಗೆ ಕೆಟ್ಟ ಹೆಸರು ತರಬೇಕು, ನನ್ನ ಕುಟುಂಬಕ್ಕೆ ಕೆಟ್ಟ ಹೆಸರು ತರಬೇಕು, ಹಾಗಾಗಿ ಯಾರೋ ಈಕೆಯನ್ನು ಎತ್ತು ಕಟ್ಟಿದ್ದಾರೆ. ಎರಡೂ ಕುಟುಂಬದವರು ಒಪ್ಪಿಯೇ ಮದುವೆಯನ್ನು ನಾವು ನಿಲ್ಲಿಸಿದ್ವಿ ಅಂತಕ್ಕಂಥದ್ದು ಅವರ ವಾದ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಈಗ ಒಂದು ಕಡೆ ಆಕೆ ಮಾಡೋ, ಯುವತಿ ಮಾಡೋ ಆರೋಪ ಅನ್ಯಾಯ ಆಗಿದೆ ಅಂತ ಪ್ರಭು ಚೌಹಾಣ್ ಇಲ್ಲ ಅಂತಾರೆ. ಸೊ ಏನಿದು ಕಾನ್ಸ್ಪಿರಸಿ, ಏನಾದ್ರು ಪಿತೂರಿಗಳು ನಡೆದಿದೆಯಾ ಬೀದರ್ನಲ್ಲಿ ಅಂತ? ಅರವಿಂದ್, ಈಗಷ್ಟೇ ನಾನು ಪ್ರಭು ಚೌಹಾಣ್ ಅವ್ರ ಜೊತೆ ಮಾತನಾಡಿದೆ. ಅವರು ಮುಂಬೈನಲ್ಲಿದ್ದಾರೆ. ಸಂಜೆ ಇವತ್ತು ರಾತ್ರಿ ನಾನು ಬೀದರ್ಗೆ ಬರ್ತೀನಿ, ಎಲ್ಲಾ ಸುದ್ದಿಗೋಷ್ಠಿಯನ್ನು ಮಾಡಿ ಎಲ್ಲಾ ವಿವರಗಳನ್ನ ಕೊಡ್ತೀನಿ ಅನ್ನುವಂಥ ಮಾತುಗಳನ್ನ ಪ್ರಭು ಚೌಹಾಣ್ ಅವರು ಹೇಳ್ತಿರುವಂತದ್ದು ಇಷ್ಟೇ. ಹೌದು, ಎಂಗೇಜ್ಮೆಂಟ್ ಆಗಿತ್ತು, ಅದ್ದೂರಿಯಾಗಿ ನಾವು ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಂಡಿದ್ರಿ. ಆದ್ರೆ ಯುವತಿ ಮಾಡ್ತಿರುವಂತ ಆರೋಪ ನನ್ನ ಮೇಲೆ ಲೈಂಗಿಕವಾಗಿ ದೌರ್ಜನ್ಯವನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಯುವತಿ ಏನ್ ಮಾಡಿದ್ದಾರೆ ಅದನ್ನ ಪ್ರಭು ಚೌಹಾಣ್ ಅವರು ನಿರಾಕರಣೆ ಮಾಡ್ತಿದ್ದಾರೆ. ಎಂಗೇಜ್ಮೆಂಟ್ ಆಗಿದ್ದು ಸತ್ಯ, ಆದ್ರೆ ನನ್ನ ಮಗ ಹುಡುಗಿಯನ್ನ ಯಾವುದೇ ರೀತಿಯಾಗಿ ಮಿಸ್ಯೂಸ್ ಮಾಡ್ಕೊಂಡಿಲ್ಲ ಅನ್ನುವಂಥದ್ದು. ಜೊತೆಗೆ ಏನು ಈ ಮದುವೆ ಮುರಿದು ಬಿದ್ದಿದೆ, ಎರಡೂ ಕುಟುಂಬಗಳ ಸಮ್ಮುಖದಲ್ಲೇ ಈ ಒಂದು ಮಾತುಕತೆ ಆಗಿತ್ತು. 1 ವರ್ಷದ ಇಂಚೆನೆ ಈ ವಿಚಾರವಾಗಿ ಒಂದಿಷ್ಟು ಕುಟುಂಬದ ಅವರ ಅಪ್ಪ ಅಮ್ಮ ಮತ್ತೆ ಅವರ ಕುಟುಂಬದವರು ಮತ್ತೆ ನಮ್ಮ ಕುಟುಂಬದವರು ಕೂತ್ಕೊಂಡು ಮಾತುಕತೆಯನ್ನ ಮಾಡುವ ಮೂಲಕ ಮದುವೆಯನ್ನ ಮುರಿಯುವಂತಹ ನಿರ್ಧಾರ ಆಗಿತ್ತು. ಯಾಕೆ ಈಗ ಅವರು ದೂರು ಕೊಟ್ಟರು ಅನ್ನುವಂತ ಮಾಹಿತಿಗಳಿಲ್ಲ. ಮಹಿಳಾ ಆಯೋಗ ಏನಾದರೂ ನಮಗೆ ನೋಟಿಸ್ ಅನ್ನ ಕೊಟ್ರೆ, ವಿವರಣೆಯನ್ನ ಕೇಳಿದ್ರೆ ನಾವು ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡ್ತೀವಿ. ಅವರ ಕುಟುಂಬದ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಆ ಹುಡುಗಿ ಏನೇನ್ ಚಾಟ್ ಮಾಡಿದ್ಲು, ಏನೇನ್ ಆಗಿತ್ತು, ಎಲ್ಲವನ್ನೂ ಕೂಡ ಆ ಮಾತುಕತೆಯನ್ನ ಮಾಡುವ ಮೂಲಕವೇ ಮದುವೆಯನ್ನ ರದ್ದು ಮಾಡುವಂತ ನಿರ್ಧಾರವನ್ನ ಮಾಡಿದ್ದೇವೆ. ಆದ್ರೆ ನನ್ನನ್ನ ರಾಜಕೀಯವಾಗಿ ತುಳಿಬೇಕು ಅನ್ನುವಂಥ ದೃಷ್ಟಿಯಿಂದ ನಮ್ಮವರೇ ಈ ರೀತಿಯಾಗಿ ಪಿತೂರಿಯನ್ನ ಮಾಡ್ತಿದ್ದಾರೆ. ಯಾರು ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ನಾನು ಪತ್ರಿಕಾಗೋಷ್ಠಿ ಮಾಡಿ ವಿವರವನ್ನ ಕೊಡ್ತೇನೆ. ಯಾರು ಆ ಮಹಿಳೆ ಆ ಹುಡುಗಿಯ ಮನೆಗೆ ಹೋಗಿ ನನ್ನ ವಿರುದ್ಧ ಅಥವಾ ನನ್ನ ಮಗನ ವಿರುದ್ಧ ದೂರನ್ನ ಕೊಡಬೇಕು ಅನ್ನುವಂತಹ ಮಾಡಿದ್ದಾರೆ. ಆ ಫೋಟೋ ಕೂಡ ನನ್ನ ಹತ್ರ ಇದೆ, ಅದನ್ನ ಸುದ್ದಿಗೋಷ್ಠಿ ಮಾಡಿ ವಿವರವನ್ನ ನೀಡ್ತೀನಿ ಅನ್ನುವಂತ ಮಾತುಗಳನ್ನ ಪ್ರಭು ಚೌಹಾಣ್ ಅವರು ಹೇಳಿರುವಂತದ್ದು. ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸರ್ ನಮಸ್ಕಾರ, ಶ್ರೀನಿವಾಸ್ ಅಂತ ಸರ್, ಪಬ್ಲಿಕ್ ಟಿವಿಯಿಂದ. ಸರ್ ಚೌಹಾಣ್ ಸಾಹೇಬ್ರಲ್ವಾ ಸರ್? ಅದೇ ಬೆಂಗಳೂರಿಂದ ಮಾತಾಡ್ತೀನಿ ಸರ್, ಪಬ್ಲಿಕ್ ಟಿವಿಯಿಂದ. ಸರ್ ಅದೇ ನಿಮ್ಮ ಮಗವರ ಮೇಲೆ ಒಂದು ಕಂಪ್ಲೇಂಟ್ ಆಗಿದೆ ಸರ್ ಮಹಿಳಾ ಆಯೋಗದಲ್ಲಿ. ಕಂಪ್ಲೇಂಟ್ ಆಗಿದೆ, ನಾವು ರಿಪ್ಲೈ ಕೊಡ್ತೀವಿ. ನಾನು ಯಾಕಂದ್ರೆ ಆಲ್ರೆಡಿ 1 ವರ್ಷ ಕೆಳಗು ಅವ್ರ ತಂದೆ ಕರೆಸಿ ಎಲ್ಲ ಅವ್ರ ಆಯೋಜನ ಕರೆಸಿ ಮಾತುಕತೆ ಆಗಿದೆ. ಆಮೇಲೆ ಬೇಕಂತೂ ರಾಜಕೀಯ ಪ್ರೇರಿತವಾಗಿ ನಮ್ದೇ ಜನ ಅವ್ರ ಮನೆಗೆ ಹೋಗಿ ಮಾಡ್ಯಾರ. ಅದಕ್ಕಾಗಿ ನಮ್ ಬಗ್ಗೆ ಎಲ್ಲಾ ಜಿಲ್ಲೆಗೆ ತಾಲೂಕಿಗೆ ಗೊತ್ತಿದೆ. ಅವ್ರು ನಮ್ ಡ್ಯಾಮೇಜ್ ಆಗ್ಬೇಕು ನಮ್ಮ ಆಸ್ಪತ್ರೆಗೆ ಮಾಡ್ತಾ ಇದಾರೆ. ನಾವು ಮಹಿಳಾ ಮೋರ್ಚಾಗೆ ರಿಪ್ಲೈ ಕೊಡ್ತೀವಿ. ನಮ್ ಕಡೆ ವಿಟ್ನೆಸ್, ಬಟ್ ನಾವು ನಮ್ಮ ಮಗಳ ತರ ಯಾಕೆ ಮಾಡಬಾರ್ದು, ಮಾಡ್ತಾ ಇಲ್ಲ.
ಅದಕ್ಕಾಗಿ ಅವರೇ ನಮ್ದು ಡ್ಯಾಮೇಜ್ ರಾಜಕೀಯವಾಗಿ ನಾವು MLA ಇದ್ದೀನಿ, ಅದಕ್ಕಾಗಿ ಅವ್ರು ಮಾಡ್ತಾ ಇದ್ದಾರೆ. ಈ ಬಹಳ ನೋವಾಗ್ತಾ ಇದೆ. ಇದು ನೋಡೋಣ, ಈಗ ನನ್ನ ನಸೀಬೆ ಹಿಂಗೆ ಇದೆ, ಏನ್ ಮಾಡ್ತೀರಿ. ಅಲ್ಲ ಸರ್ ನಿಮ್ಮ ಮಗ ಅವರೇ ರಾತ್ರಿ ನಮ್ಮ ಮನೆಗೆ ಬಂತು, ಅವರೇ ರಾತ್ರಿ ಮಾತಾಡಿದ್ರು. ಅವರು 5 ಜನ ಅವ್ರ ತಂದೆ, ಅವ್ರ ರಿಲೇಷನ್ ವಕೀಲು, 3 ವಕೀಲು ಬಂತು, ಮಾತುಕತೆ ಆಗಿದೆ ನಮ್ ಜೊತೆ. ಮಾತುಕತೆ ಆಗಿ ಅವರೇ 1 ವರ್ಷ ಆಗಿದೆ. ನಾನು ತೋರಿಸಿದ್ದೀನಿ ಇವಾಗ ಹೆಂಗೆ ಆಗಿದೆ, ಇಂತ ಹುಡುಗಿ ಚಾಟಿಂಗ್ ಮಾಡ್ಯಾರ, ಹಿಂಗ್ ತೋರಿಸಿದೀನಿ ಎಲ್ಲ. ಸ್ವಲ್ಪ ಮೇಲೆ ಹೋಗಿ ಕೇಳಿದಾರೆ. ಆದ್ಮೇಲೆ ನಿನ್ನೆ ನಮ್ಮ ಪಾರ್ಟಿ ಮನುಷ್ಯ ಹುಡುಗಿರು ಹೋಗಿ ಅವ್ರಿಗೆ ಪ್ರೋತ್ಸಾಹ ಮಾಡ್ತಾ ಇದಾರೆ. ಏನಿಲ್ಲ, ನಾವು ಈ ತರ ಹಾಕಿದ್ರೆ ನಾವು ಅವ್ರ ತರ ಮಾಡಕ್ ಬರಲ್ಲ. ನಾವು ಸಮಾಜದ ಒಂದು MLA ಇದೀನಿ, ಅವ್ರ ತರ ಹೋಗಿ ಅವ್ರಿಗೆ ಹಿಂದೆ ಮುಂದೆ ಏನಿಲ್ಲ, ಅವ್ರ ಹೆಸರಿಗೆ ನಮ್ದು ಡ್ಯಾಮೇಜ್ ಮಾಡ್ಬೇಕು, ಬ್ಲಾಕ್ ಮಾಡ್ಬೇಕು, ಅವ್ರ ಪ್ಲಾನ್ ಅವ. ಯಾರು ಸರ್ ನಿಮ್ಗೆ ಈ ತರ ಮಾಡ್ಬೇಕು? ತಾವು ನೋಡ್ರಿ, ತಾವು ತಮ್ಮ ಟಿವಿ ಇದೆ, ಪಬ್ಲಿಕ್ ಟಿವಿ ಅಂದ್ರೆ ಕರ್ನಾಟಕ ನಮ್ಮಲ್ಲಿ ನಂಬರ್ 1 ಅವ ಸರ್. ಅದಕ್ಕೆ ನಿಮ್ಮ ಹತ್ರ ಕ್ಲಾರಿಫಿಕೇಶನ್ ಗೌರವ ತಮ್ಮ ಬಗ್ಗೆ. ಅದಕ್ಕೆ ನಿಮ್ಮ ಹತ್ರ ಈ ತರ ಉಲ್ಟಾ ತಲ್ಟಾ ಕೆಲಸ ಮಾಡಲ್ಲ. ನಾವು ಬಹಳ ಹಿಂದೆ ಸೇವಾ ಮಾಡ್ತೀವಿ. ಬಟ್ ನಮ್ದೇ ಪಾರ್ಟಿ ಜನ ನಮ್ದೇ ಯಾರು ಮಾಡ್ತಾರೆ, ತಾವು ತಮ್ಮ ಬಿದರ್ ರಿಪೋರ್ಟರ್ ಕೇಳ್ರಿ ಯಾವ ತರ ಹಸು ಮಾಡ್ತಾ ಇದಾರೆ. ಸರ್ ಯಾರು ಸರ್ ನಿಮ್ಗೆ ಯಾರು ಈ ತರ ಮಾಡ್ತಿರೋದು ಸರ್ ನಿಮ್ಗೆ ಅಂತ? ಎಲ್ಲ ನಾನು ಟೈಮ್ ಬಂದ್ರೆ ಹೇಳ್ತೀರಿ, ಪುರಾವೆ ನಮ್ ಕಡೆ ಇದೆ. ಅವರು ಮಹಿಳಾ ಆಯೋಗ ನೋಟಿಸ್ ಬರಲಿ, ಅವ್ರ ರಿಪ್ಲೈ ಕೊಡ್ತೀನಿ, ನಾನು ಎಲ್ಲ ತೋರಿಸ್ತೀನಿ. ಅಲ್ಲ ಸರ್, ನಿಮ್ಮ ಮಗ ಮಾಡ್ತೀನಿ. ಕಾನೂನು ಬಗ್ಗೆ ನಮ್ದು ಗೌರವ ಇದೆ, ನ್ಯಾಯ ಸಿಗುತ್ತೆ. ನಾನು ಈ ತರ ಮಾಡಿಲ್ಲ, ನಮ್ಮ ಮಗ ಮಾಡಿಲ್ಲ, ನಮ್ಮ ಒಂದೇ ಮಗ ಅವ, ಅವರೇ ಮಾಡ್ತಾ ಇದಾರೆ ಎಲ್ಲ. ಅವ್ರ ತಾಯಿ ತಂದೆ ಕರ್ಸಿ 5 ಜನ ಕರ್ಸಿ ಮೀಟಿಂಗ್ ಮಾಡಿ ಮುಗಿಸಿದ್ದೀನಿ ನಾನು. ಪೂರ್ಣ ಆದ್ಮೇಲೆ 1 ವರ್ಷ ಆಗಿದೆ. 1 ವರ್ಷ ಆದ್ಮೇಲೆ ಕೂಡ ಅವರು ನಮ್ಗೆ ಹಿಂಗೆ ಹೇಳ್ಯಾರ. ಇನ್ನು 6 ತಾರೀಕು ನಮ್ದು ಊಟ ಹಬ್ಬ ಆಯ್ತು. 6 ತಾರೀಕು ರಾತ್ರಿ ನಮ್ಮ ಮನೆ ಅವ್ರು ಬಂದ್ರು. ಬಂದ್ರೆ ಆಮೇಲೆ ಎಲ್ಲ ಆಯ್ತು, ನಾನು ಆಗಿದೆ ಎಲ್ಲ ಹಾಗೆ ಮಾಡ್ತಾ ಇದಾರೆ. ಅದ ಬಜ್ಜಿ ಆಯ್ತು. ಬೇರೆ ಅವ್ರಿಗೆ ಕೇಸ್ ಮಾಡಿಲ್ಲ, ನಾನು ಕೇಸ್ ಮಾಡಿಲ್ಲ, ಇರ್ಲಿ ಹೋಗಿದ್ದೀನಿ. ಆಮೇಲೆ ನಿನ್ನೆ ಹೋಗಿ ಅವ್ರು ಎಲ್ಲ ನಮ್ಮ ಜನ ತಗೊಂಡು ಹೋಗ್ಯಾರ. ಇಲ್ಲಿ ಎಲ್ಲ ಯಾರು ಹೋಗ್ಯಾರ, ನಮ್ಮೆಲ್ಲ ಎಲ್ಲ ರಿಪೋರ್ಟ್ ಇದೆ. ಡ್ಯಾಮೇಜ್ ಅವ್ರೇನಿದೆ, ಪ್ರಭು ಚೌಹಾನ್ಗೆ ಡ್ಯಾಮೇಜ್ ಮಾಡ್ಬೇಕು, ಪ್ರಭು ಚೌಹಾನ್ಗೆ ಕಿರ್ಕೋಲ್ ಮಾಡ್ಬೇಕು, ಪ್ರಭು ಚೌಹಾನ್ ನಮ್ ಯಾಕೆ, ಆಮೇಲೆ ನಮ್ ಬೇರೆ ನಮ್ ಆಸ್ತಿ ಇಲ್ಲ, ಬೇರೆ ಏನು ಕ್ವಾರಿ ಇಲ್ಲ, ದಂಧೆ ಇಲ್ಲ, ಬೇರೆ ಇಲ್ಲ. ಅವ್ರನ್ನ ಮಾಡ್ಲಾಕ ನಾವು ಏನು ಶಾನ್ ಏನ್ ದಂಧೆ ಇಲ್ಲ ನಮ್ದು. ನಾನು ಸೇವಕಿದ್ದೀನಿ. ಅದಕ್ಕಾಗಿ ಅವರು ನಮ್ಮ ಫ್ಯಾಮಿಲಿನಲ್ಲಿ ಯಾವ ಫ್ಯಾಮಿಲಿ ಹೋಗಲ್ಲ ಜಿ, ಯಾವ ಫ್ಯಾಮಿಲಿನಲ್ಲಿ ಹೋಗಲ್ಲ. ಅಲ್ಲ ಸರ್, ನಿಮ್ ಪಕ್ಷದವ್ರು ಮಾಡಿರೋದಂತನ ಅಥವಾ ನಿಮ್ ಫ್ಯಾಮಿಲಿ ಕಡೆಯಿಂದ ಯಾರು ಮಾಡಿರೋದು ಅಂತ ಸರ್ ಇದಂಗಾದ್ರೆ? ನಮ್ಮ ಇದರ ಅವರು ನಾನು ಹೆಸರು ಹೇಳಲ್ಲ, ಟೈಮ್ ಬರಲಿ. ನಮ್ದೇ ಜನ ನಮ್ ಡ್ಯಾಮೇಜ್ ಮಾಡ್ಲಾಕ ನಮ್ಮ ಅವ್ರ ಕಡೆಯಿಂದ ನಮ್ ಸೋರ್ಸಕ್ ಆಗ್ತಾ ಇಲ್ಲ. ಅದಕ್ಕಾಗಿ ಅವ್ರು ನಮ್ ಡ್ಯಾಮೇಜ್ ಆಗ್ಬೇಕು, ನಮ್ಮ ಫ್ಯಾಮಿಲಿಗೆ ಕರ್ಕೊಂಡು ಕೊಡ್ತಾರೆ. ಇಲ್ಲ, ಈ 3 ಆಗಿದೆ. 1 ಡ್ಯಾಮ್ ಯಾವ ದಿವಸ ಏನ್ ಮಾಡಿದೀವಿ, ಬೇರೆ ರೆಡಿ ಮಾಡಿದ್ರು. ಆಮೇಲೆ ಎಂಗೇಜ್ಮೆಂಟ್ ಆದ್ಮೇಲೆ ಅವರೇ ಹೇಳಿದ್ರು, ಹುಡುಗಿ ಹೋಯ್ತು ಅವ್ರಿಗೆ ಮಾಡಿದ್ರು. ನಾನು ಅವ್ರು ಬಿಟ್ಟ ಮೇಲೆ ವಾಪಸ್ ಅವ್ರ ಕಡೆ ಹೋಗಿ ಮಾಡ್ಯಾರ. 3 ಮಾಡ್ತದೆ ಅವರು. ಅಲ್ಲ ಸರ್, ಮಾಡ್ಲಿ. ನಿಮ್ ಮಗ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅವ್ರನ್ನ ಲೈಂಗಿಕವಾಗಿ ಅಂತೆಲ್ಲ ದೂರು ಸರ್ ಕಟ್ಟಿರೋದು. ಸರ್, ಮಾಡ್ತಿದ್ದೀನಿ, ಎಂಗೇಜ್ಮೆಂಟ್ ಆಗಿದೆ ನಿಜ, 100% ರೀತಿ ರಿವಾಜ್ ಪ್ರಕಾರ ನಮ್ಮ ಪ್ರಭು ಚೌಹಾಣ್ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ನನ್ನನ್ನು ರಾಜಕೀಯವಾಗಿ ಮುಗಿಸೋದಕ್ಕೆ ನಮ್ಮವರೇ ಮಾಡಿರುವಂತಹ ಪ್ಲ್ಯಾನ್ ಅಂತ. ಒಂದು ವೇಳೆ ಅದೇ ನಿಜ ಆಗಿದ್ದರೆ ಕಳೆದ ಪಾರ್ಲಿಮೆಂಟ್ ಎಲೆಕ್ಷನ್ ಸಂದರ್ಭದಲ್ಲಿ ಏನಾಯಿತು ಅಂತ ರೀಕಾಲ್ ಮಾಡ್ಕೊಳ್ಳಿ. ಬೀದರ್ನಲ್ಲಿ ಭಾರೀ ಹಂಗಾಮ ಸೃಷ್ಟಿಯಾಗಿತ್ತು. BJPನಲ್ಲಿ 2 ಬಣಗಳಾಗಿತ್ತು. ಒಬ್ಬರಿಗೆ ಟಿಕೆಟ್ ಕೊಡಬೇಕು ಅಂತ, ಕೊಡಬಾರ್ದು ಅಂತ ದೊಡ್ಡ ಗಲಾಟೆ ಆಗಿತ್ತು. ಸೊ ಅದರ ಮುಂದುವರಿದ ಭಾಗ ಅಂತಕ್ಕಂಥದ್ದು ಇವ್ರು ಹೇಳ್ತಾ ಇರೋದು. ಬಟ್ ಅವರೇನೋ ಸುದ್ದಿಗೋಷ್ಠಿ ಮಾಡಿ ಸಾಕ್ಷ್ಯಾಧಾರಗಳು ಬಿಡುಗಡೆ ಮಾಡ್ತೀವಿ ಅಂತಾರೆ. ಆಮೇಲೆ ಆ ಯುವತಿ ಮತ್ತು ಯುವಕನ ತಂದೆ ತಾಯಿ ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ಕೂಡ ಕೇಳಬೇಕು. ನೋಡೋಣ ಏನಾಗುತ್ತೆ ಅಂತ.